ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಎಂಟೈರ್ ಕಾಲದಲ್ಲಿ ಏನೇನು ಇವೆಂಟ್ ಆಗುತ್ತೋ ಎಲ್ಲ ಇವೆಂಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ. ಏನಕ್ಕಂದರೆ ಮುಂದೆ ಒಂದಿನ ಡಾಕ್ಯುಮೆಂಟ್ರಿ ಆಗಿ ನಾನೇ ತಿರುಗಿ ನೋಡ್ಕೋಬೋದು ಅಂತ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಫುಡ್ ಸ್ಟಾಲ್ ಹಾಕಿದ್ದಾರೆ. ನಮ್ಮ ಹುಡುಗರು ಬೇಜಾರು ಏನಪ್ಪ ಅಂದರೆ ಈವೆಂಟ್ನ ಎಂಜಾಯ್ ಮಾಡ್ರಿ ಅಂದರೆ ಫೋಟೋ ಸೆಷನ್ನಲ್ಲೇ ಟೈಮ್ ಮುಗಿಸ್ಬಿಡ್ತಾರೆ. ಫೋಟೋ ಹಂಗೆ ಬರಲಿಲ್ಲ ಸೊ ಇವಾಗ ಕಲ್ಚರಲ್ ಟೀಮ್ದು ವೀರಗಾಸೆ ಎಲ್ಲ ನಡೀತಾ ಇದೆ ಗೈಸ್. ಇವಾಗ ನಂದಿ ತೋತೆ ವೀರಗಾಸೆ ಐತೆ. ಸೊ ಅದನ್ನ ಪ್ರೊಸೆಷನ್ಗಳು ಕರ್ಕೊಂಡು ಹೋಗ್ತಾರೆ. ಹುಡುಗರೆಲ್ಲ ಫುಲ್ ಜಾಸ್ತಿ ಅವ್ರೆ ನೋಡ್ರಿ ನೀವೇ. ಇವತ್ತಿನ ವಿಡಿಯೋದಲ್ಲಿ CIT ಕಾಲೇಜಲ್ಲಿ ಅವ್ರಿಗೆ ಮರೆಯೋಕ್ಕಾಗಿರೋ ದಿನ ಅಂತ ಯಾವ್ದಾದ್ರು ಇದ್ರೆ ಅದು ಯಾವ್ದು ಅಂತ ನನಗೆ ಗೊತ್ತಿರೋರು ಎಲ್ಲಾರನ್ನೂ ಕೇಳೋಣ. ಯಾವ್ದು ಹೇಳ್ತಾರೆ ನೋಡೋಣ. ಕಾರ್ತಿ, CIT ಕಾಲೇಜಲ್ಲಿ ನಿಂಗೆ ಮರೆಯೋಕ್ಕಾಗಿರೋ ದಿನ ಅಂತ ಯಾವ್ದಾರು ಇದ್ರೆ ಬ್ರೋ ಇವತ್ತು RCB ಮ್ಯಾಚ್ಗೆ ಇವತ್ತೇ ಜೈ RCB. ನಿನಗೆ ಫಸ್ಟ್ ಡೇ ನೀನ್ ಬಂದು ನನ್ನ ಪಕ್ಕ ಕುತ್ಕೊಂಡಲ್ಲ, ಅದೇ ಮರೆಯಕ್ಕಾಗಿಲ್ಲ. ಅದೇ ಫಸ್ಟ್ ಡೇ. ಬ್ರೋ ನಾನು ಹೇಳ್ತೀನಿ ಬ್ರೋ, ಫಸ್ಟ್ ಡೇ ಬ್ಯಾಗ್ ತಗ್ಲಾಕೊಂಡು ಸೈಲೆಂಟ್ ಆಗಿ ಆಚೆ ನಿಂತಿದ್ದೆ. ಯಾವನೊಬ್ಬ ಬಂದ ಆರಾಧ್ಯ ಅಂತ, ಅವನೇನು ಹೇಳ್ದ ಬ್ರೋ ಯಾವ ಊರು ಬ್ರೋ ಅಂತ ಅಂದ. ನಾನು ಹೇಳ್ದೆ ಬ್ರೋ ಸಂಕೆ ಅಂತ. ಅವನು ಹೇಳ್ದ ಬ್ರೋ ನಮ್ದು ದೊಡ್ಡಗುಡಿ ಅಂತ. ಬ್ರೋ ಬನ್ನಿ ಬ್ರೋ ನಿಟ್ಟವರೆಗೂ ಜೊತೆಲಿ ಹೋಗೋಣ ಬಸ್ಸಲ್ಲಿ ಅಂತ ಕರೆದೆ ಬ್ರೋ. ಅಷ್ಟೇ, ಸರ್ವನಾಶ. ಅಲ್ಲ ಇನ್ನು ನಾನು ಇಟ್ಟೋರ್ ಕರ್ಕೊಂಡು ನಾಶ ಮಾಡೋನೆ. ನನಗೆ ಫಸ್ಟ್ ಡೇ ಬಂದು ಪಕ್ಕದಲ್ಲಿ ಕೂತು ನಾಶ ಮಾಡೋ ನನ್ನ ಮಗ. ಏನ್ ಹೇಳಕ್ಕಾಗುತ್ತೆ ಇದಕ್ಕೆ? ಮರೆಯಕ್ಕಾಗದೆ ಇರೋ ದಿನ ಯಾವಾಗ ಇನ್ನೇನು ಬರುತ್ತೆ? 30th ಗ್ರಾಜುಯೇಷನ್ ಡೇನೇ ಮರೆಯಕ್ಕಾಗ್ತಿರೋದು. ಅದು ಬಿಟ್ಟರೆ ನೀವೆಲ್ಲ ಫ್ರೆಂಡ್ಸ್ ಆಗಿದ್ದೀರ. ಎಂತ ಮಾತಾಡ್ಬಿಟ್ಟ ಬ್ರೋ. ದೀಪು ಮ್ಯಾಮ್, ನಾನು 6 ವರ್ಷದಿಂದ ಇದೇ ಕಾಲೇಜು. ಯಾವಾಗ ಬಿಟ್ಟೋಗ್ತೀನಿ ಅಂತ ಗೊತ್ತಿಲ್ಲ. ಯಾವಾಗ ಬಿಟ್ಟೋಗ್ತೀನೋ ಅದೇ ನಾನು ಮರೆಯಲಾದ ದಿನ ಮ್ಯಾಮ್. ಎಲ್ಲರೂ ಯಾವುದು ಮರೆಯಕ್ಕಾಗಲ್ಲ, ಎಲ್ಲ ನೆನ್ಪೇನೆ. ಮಚ್ಚಿ ನಿನ್ ಜೊತೆ ಇರೋದು ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. D10 ಆಗಿ ರಿಸಲ್ಟ್ ಬಂದಾಗ ಈ ಬೋಳಿ ಮಗನ್ ಮೀಟ್ ಮಾಡಿದ್ದು. ಇವ್ ಬಿಸ್ನೆಸ್ ಮ್ಯಾನ್ ಶ್ರೀನಿಧಿ ಅವನೇ. ಇವನಿಗೆ ಏನಂದ್ರ ಬಚ್ಚ, ಕಾಲೇಜ್ ಪಾರ್ಟ್ ಟೈಮು, ಬಿಸ್ನೆಸ್ ಫುಲ್ ಟೈಮು, ಕಾಲೇಜ್ ಪಾರ್ಟ್ ಟೈಮು. ಯಾವ್ದು ಗೊತ್ತಿಲ್ಲ ಕಣ, ಕಾಲೇಜ್ಗೆ ಬಂದಿಲ್ಲ. ನೆನ್ನೆ ಹೊಡೆದಿದ್ದು, ಪಾರ್ಟಿ ಮಾಡಿದ್ದು. ಮ್ಯಾಕ್ಸ್ ಲ್ಯಾಬು ಫಸ್ಟ್ ಇಯರು. ರೇಣುಕ ಒಂದು ಹುಡುಗಿಗೆ ಹೋಗ್ಬಿಟ್ಟು ಕೆನ್ನೆ ಹಿಂಗ್ ಅಂದ್ಬಿಟ್ಟು ತುಂಬಾ ಸ್ಪೀಡ್ ಅಂತ ಹೇಳಿದ್ದ. ಫಸ್ಟ್ನೇ ದಿನ ಬಂಕ್ ಆಗಕ್ಕೆ ಹೋಗಿದ್ದೆ. ಅವ್ರ ಡೈರೆಕ್ಟರ್ ಕರೆದು ಮಕ್ಕೋಗ್ತಿದ್ರು. ನಿನಗೆ ಮರೆಯಕ್ಕಾಗ್ತಿದೆ ಕಡ್ಲೆ ಕಜಲ್ ಸೇರ್ಕೊಂಡಿದ್ವಿ ಬ್ರೋ. HOD ಹತ್ರ ಬಿಡ್ಲಿಲ್ಲ. HOD ನಿಜ ಮರೆಯಕ್ಕಾಗಲ್ಲ ಬ್ರೋ. ಭಾಳ ಮಿಸ್ ಮಾಡ್ಕೊಂತೀನಿ ನಿಮ್ಮನ್ನ, ತುಂಬಾ ಮಿಸ್ ಮಾಡ್ಕೊಂತೀನಿ. ನೀವೆಲ್ಲ ಸಿಕ್ಕಿರೋದೊಂದು ಖುಷಿ ನಮಗೆ. ನಮ್ ಜೊತೆ ಕಳೆದಿರೋದ್ರಲ್ಲಿ ಬೆಸ್ಟ್ ಮೂಮೆಂಟ್ ನಿಮ್ ಜೊತೆ ಎಲ್ಲ ಎಂಜಾಯ್ ಮಾಡಿರೋದೇ ಹೆಚ್ಚು. ಟೀ ಅಂಗಡಿ ತಲಿ ಮಚ್ಚ, ಪ್ರತಿ ಸೆಮ್ಗೂ ಒಂದೊಂದು ಟ್ರಿಪ್ ಆಗ್ತಿದ್ದು, ಅದೇ ಬೆಸ್ಟ್ ಮೆಮೊರಿ. ಕ್ರೇಜಿ ಮತ್ತು ಅಲ್ಟಿ. ನಿಮಗೆ ಮರೆಯಕ್ಕಾಗ್ದಿರೋ ಡೇ ಅಂದ್ರೆ ಯಾವುದು? ಯಾವುದೇನೂ ಇಲ್ಲ. ಸಾರಿ ಹೊಡ್ದೆ ನಾನು. ಫಸ್ಟ್ ಟೈಮು ನಾವೆಲ್ಲರೂ ಗಣೇಶ್ಗೆ ಹೋಗಿದ್ದು. ಮ್ಯಾಮ್, ಇನ್ನೊಂದು ವಾರದಲ್ಲಿ ನಾವು ಕಾಲೇಜ್ ಬಿಟ್ಟು ಹೋಗ್ತಾ ಇದೀವಿ. ನಿಮಗೆ ಫೀಲ್ ಇವತ್ತಾದ್ರೂ ನಿಜ ಹೇಳ್ಬೇಕು, ಫೀಲ್ ಆಗ್ತಿಲ್ಲ ಸ್ವಲ್ಪನಾದ್ರೂ? ಫೀಲ್ ಅನ್ನೋದಕ್ಕಿಂತ ಮೆಮೊರೀಸ್ ಆರ್ ದೇರ್. ಬೇರೆ ಏನು ಹೇಳಕ್ ಬರಲ್ಲ. ಮೆಮೊರೀಸ್ ವಿಲ್ ಬಿ ದೇರ್. ಆರಾಧ್ಯ ವ್ಲಾಗ್ಸ್ 10K ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ. ಮತ್ತೆ ವ್ಲಾಗ್ಸಲ್ಲಿ ಫೋಟೋಸಲ್ಲಿ ನಮ್ಮನ್ನ ಅಷ್ಟೇ. ವಿ ಆರ್ ಮಿಸ್ಸಿಂಗ್ ಯು ಆಲ್. ಮರೆಯಕ್ಕಾಗದೇ ಇರೋ ದಿನ ಅಂದರೆ ಲಾಸ್ಟ್ ಇಯರು ಶಾರ್ಟ್ ಪುಟ್ ಗೆದ್ದಾಗ ಫಸ್ಟ್ ಪ್ಲೇಸ್ ಬಂದಿತ್ತು. ಮರೆಯೋಕ್ಕಾಗ್ದಿಲ್ಲ ಅಂತದ ಅದು ಹೇಳೋಕೆ ಕಷ್ಟ. ನಾವು ಮರೆಯೋಕ್ಕಾಗ್ದಲ್ಲೇ ಇರೋಂಥದ್ದು ರಿವೈಂಡ್ ಮಾಡೋದು ಅಂತಂದರೆ ಬೆಸ್ಟ್ ಎಂಜಾಯ್ ಮಾಡಿದ್ದು ಅಂದರೆ ಕಲ್ಚರಲ್ಸಲ್ಲಿ ಆ್ಯಕ್ಟಿವಿಟೀಸು ಅವು ಇವು. ನಾವು ಅದು ಬಿಟ್ಟರೆ ಫ್ರೆಂಡ್ಸ್ ಜೊತೆ ಅವ್ನ ಅಕ್ಕನ ಒಂದಿನೂ ಹೋಗಲಿಲ್ಲ ಟ್ರಿಪ್ಪಿಗೆ. ಎಷ್ಟೊಂದು ಜನ ಪ್ಲ್ಯಾನ್ ಮಾಡಿಬಿಟ್ರು, ಕೊನೆಗೂ ಹೋಗಲಿಲ್ಲ. ಇದೊಂದು ಸಲ ಲಾಸ್ಟ್ ಟೈಮ್ ಹೋಗಬೇಕು, ಅದೊಂದೇ ಡ್ರೀಮ್ ಇರೋದು ಹೋಗಬೇಕು ಅನ್ನಂಗಿದ್ರೆ. ಬೆಸ್ಟ್ ಡೇಸ್ ಅಂತಂದರೆ ಫ್ಲೇರು, ಅದ್ವೈತ, ಅಲ್ಲಿ ಮಜಾ ಓಡಾಯಿಸಿದ್ದೇನೆ. ಅದಕ್ಕಿಂತ ಹೆಚ್ಚಾಗಿ ಇಂಟರ್ ಕಾಲೇಜ್ಗೆ ಹೋಗ್ಬಿಟ್ಟು ಎಂಜಾಯ್ ಮಾಡಿದ್ದು ಮೋಸ್ಟ್ ಮೆಮೊರಬಲ್ ಡೇ ಅಂದರೆ ಈ ಕಾಲೇಜ್ಗಿನ್ನ ನನಗೆ ಮೆಮೊರಬಲ್ ಡೇ ಅಂದರೆ JITಗೆ ಹೋಗಿದ್ದು. ಸೆಕೆಂಡ್ ಇಯರ್, ಥರ್ಡ್ ಇಯರ್ JITಗೆ ಹೋಗಿದ್ದು. ಅಂದರೆ ನಾವು ಎಂಜಾಯ್ ಮಾಡಿದ್ದು. ನಮ್ಮ ಟೀಮ್ ಇಂಪ್ಯಾರಬಲ್ ಟೀಮ್.
ಮೆಮೊರಬಲ್ ಡೇ ಅಂತ ಅಂದರೆ ಅದೇ ನಾವು ಕಾಲೇಜಲ್ಲಿ ಫೆಸ್ಟ್ ಎಲ್ಲ ಮಾಡಿದಾಗ ಡ್ಯಾನ್ಸ್ ಮಾಡೋದು ನಮಗೆ ಅದು ಮೆಮೊರಬಲ್ ಡೇ. ಬ್ರೋ ಮೋಸ್ಟ್ ಮೆಮೊರೇಬಲ್ ಡೇ ಅಂದರೆ ಮುಂಚೆ ಸಖತ್ ಬಂಕ್ ಹಾಕ್ಬೋದಿತ್ತು, ಎಲ್ಲಿ ಬೇಕಲ್ಲಿ ಓಡಾಡ್ಬೋದಿತ್ತು. ಫೈನಲ್ ಇಯರಿಗೆ ಬಂದು ಇಂಟರ್ನ್ಶಿಪ್ ಜಾಯ್ನ್ ಆಗಿ ಈಗ ಅದೆಲ್ಲ ಮಾಡೋಕ್ಕಾಗ್ತಾ ಇಲ್ಲ, ಅದು ಮಿಸ್ ಮಾಡ್ಕೊತೀನಿ. ಅಷ್ಟು ಎಂಜಾಯ್ ಮಾಡೋಕ್ಕಾಗಿಲ್ಲ, ವರ್ಕ್ ಪ್ರೆಷರ್ ಎಲ್ಲ ಜಾಸ್ತಿ ಇತ್ತು. ಬಟ್ ಆಗಷ್ಟು ನಾವು ಟ್ರೈ ಮಾಡಿದ್ವಿ ಎಂಜಾಯ್ ಮಾಡೋಕ್ಕೆ. ವಿ ಡೂ ಅವರ್ ಬೆಸ್ಟ್ ಫಾರ್ ಅವರ್ ಕಾಲೇಜ್. ಯಾ ಬೆಸ್ಟ್ ಮೆಮೊರಿ ಅದೇ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿದ್ದು, ಕೇರಳ ಟ್ರಿಪ್ ಹೋಗಿದ್ವಿ ಎಲ್ಲ. ಇವನು ಇದ್ದ, ಈ ಬಾರೋ ಇಲ್ಲಿ ಇವನು ಬಂದಿರಿ. ಕ್ಯಾಮ್ರಾ ಮುಂದೆ ಹೇಳೋ ಅಂಥದ್ದು ಹೇಳ್ಬೇಕು. ಯಾವ ದಿನ ಅಂತ ಮರೆಯ ನಾನು ಪ್ರತಿಯೊಂದು ಕ್ಷಣನೂ ನನ್ನ ಫ್ರೆಂಡ್ಸ್ ಜೊತೆ ಕಳೆದಿರೋ ಕ್ಷಣ ಎಲ್ಲ ಫುಲ್ಲು ಮೆಮೊರಿಲೆಲ್ಲ ಫುಲ್ ಸ್ಟೋರ್ ಮಾಡಾಕ್ಬಿಟ್ಟಿದ್ದೀನಿ. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಪೊಲಿಟಿಷಿಯನ್ಸ್ ಆಗ್ತಾನೆ ಪಕ್ಕ. ಹಂಗೂ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದರೆ ಒಂದು ಸಿಟ್ಟಿಂಗ್ ಹಾಕೊಂಬರ್ರಿ, ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೋಸ್ಟ್ ಮೆಮೊರೇಬಲ್ ಡೇ ಅಂದರೆ ನನಗೆ ಪ್ಲೇಸ್ಮೆಂಟ್ ಆಗಿರೋದೆ. ಥ್ಯಾಂಕ್ ಯು. ಬಾ ಅಂಥ ದಿನ ಯಾವುದು ಬಂದಿಲ್ಲ ಇನ್ನು. ಈ 4 ವರ್ಷದಲ್ಲಿ ಯಾವ್ದಾರ ಒಂದು ದಿನ ಇದ್ದೇ ಇರುತ್ತೆ ಹೇಳ್ರಿ. ಅಂಥ ದಿನ ಅಂದರೆ ಯಾವುದಿಲ್ಲ ಬ್ರೋ, ನಿಜ ಯಾವುದಿಲ್ಲ. ನಮ್ಮ ರೋ ಜೊತೆ ನಿಂತಿರೋದು. ಈ ಥರ ಹೇಳ್ಬೇಡ್ರಿ, ನೀವು ಕರೆಕ್ಟಾಗಿ ಹೇಳ್ರಿ. ಇಲ್ಲ ರೀ, ನಿಮ್ಮ ಜೊತೆ ನಿಂತಿರೋದು. ಅದು ಬಿಟ್ಟು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿರೋದು ಅಷ್ಟೇನಾ? ಅಷ್ಟೇ, ಇನ್ನೇನಿರುತ್ತೆ ಅದೇ. ಬ್ರೋ ಇದೇ ಡೇ ಬ್ರೋ. ನೀವು ನಾನು ಇಂಟರ್ವ್ಯೂ ತಂದಿದ್ದೀರ ಅಂದ್ರೆ ಇದೇ ಡೇ ಬ್ರೋ. ಗುರು ಬೆಳಿಗ್ಗೆ ಎಲ್ಲ ಸಿಕ್ತಾರಲ್ಲ ತಲೆಗೆ ಹಾಕ್ತಾರೆ. ಒಬ್ರು ಕರೆಕ್ಟಾಗಿ ನಿಜಾನೇ ಹೇಳ್ತಿಲ್ಲ. ವರ್ಷ ಬರ್ತಾವಳು ಇವಾಗ, ವರ್ಷನ್ ಕೇಳಲ್ಲ. August 15th ಏಕೆ ಅವತ್ತು ಇಂಡಿಪೆಂಡೆನ್ಸ್ ಡೇ. ಕಟ್ ಮಾಡು. ಮರೆಯೋಕ್ಕಾಗ್ದಿರೋ ಮೋಸ್ಟ್ ಮೆಮೊರೇಬಲ್ ಡೇ ಅಂದರೆ ಕಾಲೇಜಿಂದ ಜೈಲಿಗೆ ಕರ್ಕೊಂಡು ಹೋಗಿದ್ರು. ಅದೇ ಮೋಸ್ಟ್ ಮೆಮೊರೇಬಲ್ ಡೇ ನಮಗೆ ಕಾಲೇಜಿಂದ. ಫಸ್ಟ್ ಇಯರ್ ಅಲ್ಲ, ಫಸ್ಟ್ ಇಯರ್ ಅಲ್ಲ, ಸೆಕೆಂಡ್ ಇಯರಲ್ಲಿ. ಅದು ಬಿಟ್ಟರೆ ಸ್ಪೋರ್ಟ್ಸ್ ಡೇ ಅನ್ನೋದೇ ನಮಗೆ ಮೆಮೊರೇಬಲ್ ಡೇ, ಅಷ್ಟೇ, ಯಾವುದೂ ಇಲ್ಲ. ಥ್ಯಾಂಕ್ ಯು ಮ್ಯಾಮ್. ಕ್ಯಾಮ್ರಾ ಮುಂದೆ ಹೇಳೋಂಥದ್ದು ಕರೆಕ್ಟಾಗಿ ಹೇಳ್ಬೇಕು. ನನ್ನ ಮೀಟ್ ಆಗಿದ್ದು ಅಂತನಾದ್ರೂ ಹೇಳು. ಆರಾಧ್ಯನ ಮೀಟ್ ಆಗಿತ್ತು. ಅದೇ ಕರೆಕ್ಟಾಗಿ, ಅದು ಬಿಟ್ಟು ಬೇರೆ ಹೇಳು. ಅದು ಎಲ್ಲರಿಗೂ ಸ್ಪೆಷಲ್ ಡೇ, ಇಲ್ಲಿರೋರು ಎಲ್ಲರಿಗೂ ನನ್ನ ಮೀಟ್ ಆಗಿದ್ದು ಸ್ಪೆಷಲ್ ಡೇ. ಅದು ಬಿಟ್ಟು ಸೇಮ್ ಕ್ವಶನ್. ಏನು ಕಾಲೇಜಲ್ಲಿ ಮೋಸ್ಟ್ ಮೆಮೊರೇಬಲ್ ಡೇ ಯಾವುದು? ಕಾಲೇಜಲ್ಲ ಆ್ಯಕ್ಚುಲಿ ಇವಾಗ ಸದ್ಯಕ್ಕೆ ಯಾವುದೂ ಜ್ಞಾಪನ ಬರ್ತಿಲ್ಲ. ಬಟ್ ನಾ ಫಸ್ಟ್ ದಿನ ಬಂದಾಗ ಎಲ್ಲ ಲೈಕ್ ಹೆಂಗೆ ನನ್ನ ಫ್ರೆಂಡ್ಸಾಗಿ ಟ್ರೀಟ್ ಮಾಡಿ ಎಲ್ಲ ಲೈಕ್ ಒಳ್ಳೆ ವೆಲ್ಕಮ್ ಕೊಟ್ಟಿದ್ರು, ಅದು ಇನ್ನೂ ಜ್ಞಾಪನ ಇದೆ. ನಾ ಫಸ್ಟ್ ದಿನ ಬಂದು ಬ್ಯಾಕ್ ಬೆಂಚಲ್ಲಿ ಕುಂತು ಬೆನ್ನಕ ಮತ್ತು ರೇಣುಕ ಮಾತಾಡ್ತಿದ್ರು, ಅದಕ್ಕೆ ಅದು ನನ್ನ ಮೆಮೊರೇಬಲ್ ಡೇ. ಥ್ಯಾಂಕ್ ಯು ಮಗ. ನಿಂಗೆ ಕಾಲೇಜಲ್ಲಿ ಮೋಸ್ಟ್ ಮೆಮೊರೇಬಲ್ ಡೇ ಇಲ್ಲಿವರೆಗೂ ಯಾವುದು? ಅದ್ವೈತ. ನಾನು ನನ್ನ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿದ್ದು. ನಾವು ಹೋಗಿದ್ವಲ್ಲ ಆ ಟ್ರಿಪ್ಪ. ಏನಕ್ಕೆ ಹೇಳ್ರಿ ಸ್ಪೆಷಲ್ಲು? ಯಾಕಂದರೆ ಅವ್ರ ಜೊತೆ ನಾನು ಬಂದಿದ್ದೆ, ಅದಕ್ಕೆ. ಮೇ ಬಿ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಿದ್ದೆ. ಆ ಫ್ರೆಂಡ್ಸಲ್ಲಿ ನಾನು ಒಬ್ಬಲ್ಲ. ಹಾಂ, ಮೇ ಬಿ ವಿತ್ ಮೈ ಫ್ರೆಂಡ್ಸ್. ಸೊ ಗೈಸ್, ಅಲ್ಲಿ ಮೇನ್ ಸ್ಟೇಜಲ್ಲಿ ಪ್ರೋಗ್ರಾಮ್ ನಡೀತಾ ಐತೆ. ಬಟ್ ನಮ್ಮ ಬಾಯ್ಸ್ ಎಲ್ಲ ಇಲ್ಲಿ ಫೋಟೋಶೂಟಲ್ಲಿ ಬ್ಯುಸಿ ಆಗೋರೆ, ನೆನ್ನೆ ಥರನೇ. ನಾನಂತೂ ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ಒನ್ಸ್ ಟರ್ನ್ ಬ್ಯಾಕ್ ಆದಾಗ ಅವ್ರಿಗೊಂದು ಮೆಮೊರಿ ರೀಕ್ರಿಯೇಟ್ ಮಾಡಬೇಕು ಅಂತ. ಮೋಸ್ಟ್ ಮೆಮೊರೇಬಲ್ ಅಂದರೆ ನಾವು ಪ್ರತಿ ಸಲ ಕಬಡ್ಡಿ ಫೈನಲ್ಸ್ ಬಂದು ಸೋಲ್ತಾ ಇದ್ವಿ. ಈ ವರ್ಷ ಗೆದ್ದಿದ್ದೀವಿ, ಅದೇ ಮೋಸ್ಟ್ ಮೆಮೊರೇಬಲ್ ಡೇ. ಬ್ರೋ, ನೀವು ಕಾಲೇಜ್ ಬಿಟ್ಟು ಹೋಗ್ತಾ ಇದ್ದೀರಲ್ಲ, ಅದೇ ಬೇಜಾರು. ಡೈಲಿ ನಿಮ್ಮ ಮಕ್ಕ ನೋಡ್ತಿದ್ದು ನಿಜ ಹೇಳ್ಬೇಕು, ಸುಳ್ಳೆಲ್ಲ ಹೇಳ್ಬಾರ್ದು, ನಿಜನೇ ಹೇಳ್ತಿರೋದು ಕಣ್ರಿ. ಹಾಯ್ ಬ್ರೋ, ನಮಸ್ತೆ. ಸೊ ಈ ಕಾಲೇಜಲ್ಲಿ ನಿನಗೆ 4 ವರ್ಷದಲ್ಲಿ ಮರೆಯೋಕ್ಕಾಗದಿರೋ ಡೇ ಅಂತ ಇದ್ದರೆ ಯಾವುದು? ಈ ಸಂದರ್ಭವನ್ನು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕೆ ಅಂದರೆ ಈ ಕಲೆಯನ್ನು ಗುರುತಿಸಿ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಯಾವುದೇ ವಿದ್ಯಾರ್ಥಿ ಆಗಿರ್ಬೋದು ಆ ಕಲೆಯನ್ನು ಬಿಟ್ಕೊಡ್ದಂಗೆ ನಮ್ಮನ್ನು ನಡೆಸ್ಕೊಡ್ತಾ ಇದ್ದಾರಲ್ಲ, ಅದೇ ನಮ್ಗೆ ಖುಷಿಯಾದ ವಿಚಾರ. ಇಲ್ಲ, ನಾವೆಲ್ಲ ಬಿಟ್ಟು ಹೋಗ್ತಿದ್ದೀವಿ ಸೀನಿಯರ್ಸು, ನಿಮಗೆ ಬೇಜಾರಾಗ್ತಿಲ್ಲ ಅಂತ? ಹೌದು, ಖಂಡಿತ ತುಂಬ ಬೇಜಾರಾಗ್ತದೆ. ಯಾಕೆ ಅಂದರೆ ಯಾವುದೇ ಒಂದು ಸಂದರ್ಭದಲ್ಲಾಗಲೂ ತುಂಬ ಸಪೋರ್ಟಿವ್ ಮಾಡಿಕೊಂಡು ಜೊತೆಗೆ ಸದಾಕಾಲ ನಮ್ಮ ಜೊತೆಗೆ ಇದ್ಕೊಂಡು ನಗ್ನಗ್ತಾ ಖುಷಿಯಾಗಿ ಆಡ್ಕೊಂಡಿದ್ರು. ಅವ್ರು ಯಾವತ್ತೂ ನಮ್ಗೆ ಸೀನಿಯರ್ಸ್ ಅನಿಸಿಲ್ಲ, ಅವ್ರು ಫ್ರೆಂಡ್ಲಿ ಆಗಿದ್ದಾರೆ, ಅದು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಏನಂತ ಹೇಳೋದು? ಅದೇ ನಿಂಗೆ ಸಿಕ್ಕಿದ್ದಿನ. ಈ ವರ್ಷದ ಫೇರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ಇವತ್ತಿಗೆ ನಮ್ಮ ಕಾಲೇಜ್ ಓಪನ್ ಆಗಿ 25ನೇ ವರ್ಷ. ಸೊ ಈ 25ನೇ ವರ್ಷ ನಾವಿರೋದು ಇನ್ನೂ ತುಂಬಾ ಸ್ಪೆಷಲು. ಸೊ ನಮ್ಮ ಡೈರೆಕ್ಟರ್ ಸರ್ ಅಂತೂ ಎಷ್ಟು ಎಂಜಾಯ್ ಮಾಡೋದು ಅಂದರೆ, ಅವ್ರ ಕಾಲೇಜ್ ಡೇಸ್ನ ಮತ್ತೆ ಬ್ರಿಂಗ್ ಬ್ಯಾಕ್ ಮಾಡಿದ್ರು.
ಗಾಯ್ಸ್ ನನ್ನ ಫ್ರೆಂಡ್ ಸುಮಂತ ಯಾವ ರೇಂಜಿಗೆ ಡ್ಯಾನ್ಸ್ ಆಡ್ತಿದ್ದ ಅಂದರೆ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಕುಡಿದೇನೆ ಈ ರೇಂಜಿಗೆ ಆಡ್ತಾನಲ್ಲ, ಇನ್ನೇನಾದ್ರು ಕುಡಿದ್ಬಿಟ್ರೆ ಇನ್ಯಾವ ರೇಂಜಿಗೆ ಆಡ್ಬೇಡ ಇವನು, ನೀವೇ ಲೆಕ್ಕ ಹಾಕೊಳ್ಳಿ. ಅದಾದ್ಮೇಲೆ ನಮಗೆ VS ಕನ್ನಡಿಗ ಅವ್ರು ಸಿಕ್ಕಿದ್ರು. ನಿಮ್ಮ ಥರನೇ ಬ್ಲಾಗ್ ಮಾಡಿ ಬೆಳಿಬೇಕು ಅಂತ. ಹಾಯ್ ಬ್ರೋ, ಮಾಡ್ತಾನೆ ಇರಿ ಹಿಂದೆ ಮಾಡಬೇಡ್ರಿ ಅಷ್ಟೇ ಯಾರಿಗೂ. ನೋಟ್ ದಟ್ ಪಾಯಿಂಟ್. ಇದು ಒಂದು ಲಾಸ್ಟ್ ಟೈಮ್ ನಾನು ಎಲ್ಲ ಫ್ರೆಂಡ್ಸ್ನ ಒಟ್ಟಿಗೆ ಇಷ್ಟೊತ್ತಲ್ಲಿ ನೋಡ್ತಾ ಇರೋದು. ಏನಕ್ಕಂದರೆ ನೆಕ್ಸ್ಟ್ ಇಯರ್ ಪ್ಲೇಯರ್ಗೆ ಯಾರ್ಯಾರು ಎಲ್ಲೆಲ್ಲಿ ಇರ್ತೀವೋ ಗೊತ್ತಿರಲ್ಲ. ಸೊ ನಾವು ಫಸ್ಟ್ ಇಯರಿಂದ ಕಳೆದಿದ್ದು ಎಲ್ಲ ಮೆಮೊರೀಸ್ ನಾವು ಒಟ್ಟಿಗೆ ಕೂತ್ಕೊಂಡು ರೀಕಾಲ್ ಮಾಡಿಕೊಂಡು ಇವತ್ತಿನ ಡೇನ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಸೊ ಈ ಥರ ಒಂದಿನ ಮತ್ತೆ ಲೈಫಲ್ಲಿ ಬರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಸೊ ತುಂಬ ಫೀಲ್ ಆಗ್ತಿದೆ. ಈ ಒಂದು ಕಾಲೇಜು ನಮಗೆ ಪ್ರತಿಯೊಂದನ್ನು ಕಲಿಸ್ಕೊಟ್ಟಿದೆ. ಅದರಲ್ಲೂ ಲೈಫ್ನ ಹೆಂಗೆ ಲೀಡ್ ಮಾಡಬೇಕು ಅಂತ ಜೀವಕ್ಕೆ ಜೀವ ಕೊಡೋ ಫ್ರೆಂಡ್ಸು ಕೊಟ್ಟಿದೆ ಈ ಕಾಲೇಜು. ಸೊ ಈ ಕಾಲೇಜ್ಗೆ ನಾನು ತುಂಬ ಚಿರಋಣಿಯಾಗಿರ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ಪೀಸ್.